ನಿಮ್ಮ ಕಷ್ಟಗಳಿಂದ ಮುಕ್ತಿ ಹೊಂದುವ, ಕೋರಿಕೆಗಳನ್ನು ನೆರವೇರಿಸುವ ಅತ್ತಿ ಮರದ ಮಹಿಮೆ. ಅತ್ತಿ ಮರಕ್ಕೆ ನಮ್ಮ ಕಷ್ಟಗಳನ್ನು ತೀರಿಸುವ ಶಕ್ತಿ ಏತಕ್ಕೆ ಇದೆ ಎಂದು ನಿಮಗೆ ಗೊತ್ತೇ? ಅತ್ತಿ ಮರಕ್ಕೆ ಅಂತಹ ಅದ್ಭುತ ಶಕ್ತಿಗಳು ಹೇಗೆ ಬರುತ್ತದೆ ಎಂದು ತಿಳಿಯಬೇಕೇ? ಅತ್ತಿ ಮರದಿಂದ ಹೀಗೆ ಮಾಡುವುದರಿಂದ ಕಷ್ಟಗಳು ಪರಿಹಾರವಾಗುತ್ತದೆ. ನಾವು ಪೂಜಿಸುವ ಅರಳಿ ಮರ, ಬೇವಿನ ಮರ, ಬನ್ನಿ ಮರ, ಆಲದ ಮರ ಹಾಗೂ ಅತ್ತಿ ಮರಕ್ಕೂ ಕೂಡ ಪೂಜಿಸುತ್ತೇವೆ. ಅತ್ತಿ ಮರವು ಸಾಕಷ್ಟು ಅದ್ಭುತ ಶಕ್ತಿಯನ್ನು ಹೊಂದಿದೆ. ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡುವ ಅತ್ತಿ ಮರಕ್ಕೆ ಭಗವಂತ ನರಸಿಂಹನ ಆಶೀರ್ವಾದವಿದೆ. ಅಷ್ಟೇ ಅಲ್ಲದೆ ಪ್ರತಿಯೊಂದು ಕೊಂಬೆಗಳಲ್ಲಿಯೂ ತಾಯಿ ಮಹಾಲಕ್ಷ್ಮೀ ದೇವಿಯು ವಾಸಿಸುತ್ತಾರೆ. ಅತ್ತಿ ಮರಕ್ಕೆ ಪುರಾಣದ ಕಥೆ ಇದೆ. ಅದೇನೆಂದರೆ, ಶ್ರೀಮನ್ ಮಹಾವಿಷ್ಣು ಭಗವಂತ ನರಸಿಂಹನ ಅವತಾರವನ್ನು ತಾಳಿ ಪ್ರಹ್ಲಾದನ ತಂದೆ ಹಿರಣ್ಯಕಶ್ಯಪರನ್ನು ಸಂಹಾರ ಮಾಡಿ ಪ್ರಹ್ಲಾದನನ್ನು ರಕ್ಷಣೆ ಮಾಡುತ್ತಾರೆ. ತನ್ನ ಕೈ ಬೆರಳಿನ ಉಗುರುಗಳಿಂದ ಹಿರಣ್ಯಕಶ್ಯಪನನ್ನು ಸಂಹರಿಸುತ್ತಾರೆ. ಇದರಿಂದ ನರಸಿಂಹಸ್ವಾಮಿಯ ಉಗುರುಗಳಲ್ಲಿ ಕಡಿತ ಉಂಟಾಗಲು ಪ್ರಾರಂಭಿಸುತ್ತದೆ. ಇದರಿಂದ ಮುಕ್ತಿ ಪಡೆಯಲು ಪರಿಹಾರವನ್ನು ಹುಡುಕಲು ಪ್ರಾರಂಭಿಸುತ್ತಾರೆ. ಆಗ ನರಸಿಂಹದೇವರಿಗೆ ಒಂದು ಅತ್ತಿ ಮರ ಕಾಣಿಸುತ್ತದೆ. ಆ ಮರದಲ್ಲಿ ತಮ್ಮ ಕೈಗಳನ್ನು ಸೇರಿಸುತ್ತಾರೆ. ಆಗ ಅವರ ಬೆರಳುಗಳಲ್ಲಿ ಕಡಿತ ನಿಲ್ಲುತ್ತದೆ. ಆಗ ಅತ್ತಿ ಮರದ ತನ್ನ ರೋದನೆಯನ್ನು ನರಸಿಂಹಸ್ವಾಮಿಗೆ ಹೇಳುತ್ತದೆ. ಅತ್ತಿ ಮರವು ನರಸಿಂಹಸ್ವಾಮಿಯ ಬಳಿ, ರಾಕ್ಷಸನ ರಕ್ತದ ಕಾರಣದಿಂದ ನಾವು ಅಪವಿತ್ರವಾಗಿದ್ದೇವೆ, ದಯವಿಟ್ಟು ನಮಗೆ ಈ ನೋವಿನಿಂದ ಮುಕ್ತಿಯನ್ನು ನೀಡಿ ಎಂದು ನರಸಿಂಹಸ್ವಾಮಿಗೆ ಕೇಳುತ್ತಾರೆ. ಆಗ ನರಸಿಂಹಸ್ವಾಮಿಯು, ಮುಂದೆ ನೀವು ಜನರ ದುಃಖ ನೋವುಗಳನ್ನು ದೂರ ಮಾಡುವಂತಹ ಶಕ್ತಿಗಳನ್ನು ಹೊಂದುತ್ತೀರಿ. ನಾನು ಲಕ್ಷ್ಮೀ ನರಸಿಂಹಸ್ವಾಮಿ ರೂಪದಲ್ಲಿ ನಿನ್ನಲ್ಲಿ ನೆಲೆಸುತ್ತೇನೆ ಎಂದು ಹೇಳುತ್ತಾರೆ. ಅತ್ತಿ ಮರದ ಕೆಳಗೆ ಶವಯಾತ್ರೆಯನ್ನು ಮಾಡಿಕೊಂಡು ಹೋದರೆ ಅವರೆಲ್ಲ ಪುಣ್ಯಗಳು ವೃಕ್ಷಕ್ಕೆ ದೊರೆಯುತ್ತದೆ ಎಂದು ಹೇಳುತ್ತಾರೆ. ಅಂದಿನಿಂದ ಅತ್ತಿ ಮರವು ಸಾಕಷ್ಟು ಮಹತ್ವವನ್ನು ಹೊಂದಿದ್ದು ಪವಾಡಗಳನ್ನು ಸೃಷ್ಟಿಸುತ್ತದೆ. ಒಂದು ಕೆಂಪು ಹಾಳೆಯ ಮೇಲೆ ಅತ್ತಿ ಮರದ ಎಲೆಯಿಂದ ಸ್ವಸ್ತಿಕ್ ರಚಿಸಿ ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಹಣದ ಸಂಪತ್ತು ವೃದ್ಧಿಸುತ್ತದೆ. 2. ಅಮಾವಾಸ್ಯೆ ದಿನ ತನ್ನಂತಹ ಹಣ್ಣನ್ನು ವ್ಯಾಪಾರ ವ್ಯವಹಾರ ಸ್ಥಳಗಳಲ್ಲಿ ಇಡುವುದರಿಂದ ನಿಮ್ಮ ವ್ಯಾಪಾರ ವ್ಯವಹಾರವು ನಿಮಗೆ ಬಿಡುವಿಲ್ಲದಂತೆಯೇ ನಡೆಯುತ್ತದೆ. ಇದರಿಂದ ಉನ್ನತ ಪ್ರಗತಿಯನ್ನು ಕಾಣಬಹುದು. 3. ಅಮಾವಾಸ್ಯೆ ದಿನ ತನ್ನಂತಹ ಹಣ್ಣನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ದರಿದ್ರದ ನಕಾರಾತ್ಮಕತೆಯು ದೂರವಾಗುತ್ತದೆ. ನಿಮಗೆ ಅದೃಷ್ಟ, ಸುಖ, ಶಾಂತಿ, ಸಿರಿ ಸಂಪತ್ತನ್ನು ಹೆಚ್ಚಿಸುತ್ತದೆ. 4. ಅಮಾವಾಸ್ಯೆಯ ದಿನ ಸಾಯಂಕಾಲ ಸೂರ್ಯಾಸ್ತದ ಅರ್ಧ ಗಂಟೆಯ ಮೊದಲು ಅತ್ತಿಯ ಹಣ್ಣನ್ನು ಮನೆಗೆ ತೆಗೆದುಕೊಂಡು ಬಂದು ದೇವರ ಕೋಣೆಯಲ್ಲಿ ಅಥವಾ ಹಣಕಾಸಿನ ಪೆಟ್ಟಿಗೆಯಲ್ಲಿ ಇಡಬೇಕು, ಅಥವಾ ಅಕ್ಕಿ ಬೇಳೆ ಕಾಳಿನಲ್ಲಿಯೂ ಸಹ ಇಡಬಹುದು. ಹೀಗೆ ಮಾಡುವುದರಿಂದ ನಮ್ಮ ಕಷ್ಟಗಳು ದೂರವಾಗಿ ಆದಾಯದ ಮೂಲಗಳು ಹೆಚ್ಚುತ್ತದೆ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.
ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.